ನೀವು ಬೆಂಗಳೂರು ವಿಶ್ವವಿದ್ಯಾಲಯ ಇದೆಯಲ್ಲ ಬಿಡಿ, ಯಾಕೆ ಮತ್ತೆ ಮತ್ತೆ ಮರುನಾಮಕರಣ ಮಾಡ್ತೀರಾ? ನಮ್ಮ ಸಾಹಿತಿಗಳು ಇಲ್ಲಿ ದ ರಾ ಬೇಂದ್ರೆ ಇರ್ಬೋದು, ಕುವೆಂಪು ಇರ್ಬೋದು, ಅವ್ರ ಹೆಸರುಗಳನ್ನ ಇಡ್ರಿ, ಕುವೆಂಪು ವಿಶ್ವವಿದ್ಯಾಲಯ ಅಂತ ಇಡ್ರಿ. ಹಲಾಲ್ ಬಜೆಟ್, ಮುಸ್ಲಿಮರ ಓಲೈಕೆ ಬಜೆಟ್ ಅಂತ ಹೇಳ್ತಾರೆ. ಅವರ ಗುಂಡಿಗಳಿಗೆ ಮುಚ್ಕೊಂಡಂಗೆ, ದುಡ್ಡು ತಗೊಂಡೋಗಿ ಅವ್ರ ಗುಂಡಿಗೆ ಹಾಕ್ಕೊಂಡಂಗೆ. ಜೇಡಿ ಹಳ್ಳಿ ಇರ್ಬೋದು, ರಾಮನಗರದಲ್ಲಿ ಮುಸಲ್ಮಾನರ ಕೇರಿ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಏನಿದ್ದಾರೆ ಅವರು ಓಲೈಕೆ ಮಾಡೋಕ್ಕೋಸ್ಕರನೇ ಆ ಬಡ್ಜೆಟನ್ನು ಅನ್ನುವಾಗ ನಾವು ಜಮೀರ್ ಅಹಮದ್ ಖಾನ್ ಅವರು ಮುಂಗಡ ಪತ್ರವನ್ನು ಎತ್ಕೊಂಬರ್ತಾರೆ. ಅವ್ರದ್ದೇ ಕೈಯಿಂದ ಯಾರು ಎತ್ಕೊಂಬರ್ಬೇಕಿತ್ತು, ಯಾರು ತೊಗೊಂಬರ್ಬೇಕಿತ್ತು, ನಮ್ಮ ಹಣಕಾಸು ಸಚಿವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ತೊಗೊಂಬರ್ಬೇಕಿತ್ತು. ಆದರೆ ಅವರು ತೊಗೊಂಬರಲಿಲ್ಲ. ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರು ಅಂತ ಕೇಳ್ತಾರೆ, ನಾವು 14% ಕರ್ನಾಟಕದಲ್ಲಿ ಮುಸ್ಲಿಮರಿದ್ದೇವೆ, ನಮಗೆ 60,000 ಕೋಟಿಯಷ್ಟು ಅನುದಾನವನ್ನು ಕೊಡಿ ಅಂತ ಕೇಳ್ತಾರೆ. 16ನೇ ಬಡ್ಜೆಟಲ್ಲಿ ಇಷ್ಟು ಬಂದರೆ ನೆಕ್ಸ್ಟ್ ಬಡ್ಜೆಟ್ 17ನೇ ಬಡ್ಜೆಟಲ್ಲಿ ಇನ್ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾರೆ ನಮ್ಮ ಹಿಂದೂ ಸಮಾಜ, ಮತ್ತೆ ನಮ್ಮ ಮುಸಲ್ಮಾನ ಸಮಾಜಕ್ಕೆ ಎಷ್ಟು ಮತ್ತೆ ಓಲೈಕೆ ಮಾಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಬರೀ ನಮ್ಮ ಅಲ್ಲಿ ತೆಗೆದುಕೊಂಡಾಗ ಈ ಬಡ್ಜೆಟ್ನಲ್ಲಿ ಮುಸಲ್ಮಾನರಿಗೆ ಬಿಟ್ಟು ಬೇರೆ ಯಾವ ಸಮುದಾಯಕ್ಕೂ ಅವರು ಪುರೋಹಿತರಿಗೆ ಆಗಲಿ ಅಥವಾ ಇನ್ನೊಂದು ಅರ್ಚಕರಿಗೆ ಆಗಲಿ ಅವರು ಮನ್ನಣೆ ಕೊಟ್ಟೇ ಇಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಮಂಡನೆ ಮಾಡಿದರು. ಈ ಬಜೆಟ್ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಇವಾಗ ಈ ಬಡ್ಜೆಟ್ನಲ್ಲಿ ನಾವು ಹಾಗೆ ಮುಂದುವರಿತಾ ನೋಡ್ತಾ ಹೋದರೆ ಅವರು ಬಂದ ರೀತಿ, ನಮ್ಮ ಅಧಿವೇಶನಕ್ಕೆ ಬಂದ ರೀತಿ, ಮುಂಗಡ ಪತ್ರವನ್ನು ಸಲ್ಲಿಸೋದಕ್ಕೆ ಬಂದ ರೀತಿನ ನೋಡಿದರೆ ಅವರು ಮುಖ್ಯಮಂತ್ರಿ ಒಂದು ಗೋಚರವಾಗುತ್ತೆ. ಯಾಕೆಂದರೆ ಅದನ್ನು ಮುಂಗಡ ಪತ್ರವನ್ನು ತಂದಿದ್ದರು ಜಮೀರ್ ಅಹಮದ್ ಖಾನ್ ಅವರು. ಹಾಗೆ ಮುಂದೆ ಹೊರತ ಭಾಗದಲ್ಲಿ ಅವರು ಅಲ್ಲಿ ಹೇಳ್ತಾ ಹೋಗ್ತಾರೆ, ನಮಗೆ ಇಷ್ಟು ಪರ್ಸೆಂಟು ಕೊಡಿ ಅಂತ ಅವ್ರಿಗೆ ಖುದ್ದಾಗಿ ಮುಖ್ಯಮಂತ್ರಿಗೆ ಕೇಳ್ತಾರೆ. ಅಲ್ಲಿ ಬೇರೆ ಯಾರು ನಮ್ಮ ಏನು ಮಂತ್ರಿಗಳಿದ್ದಾರೆ ಅಷ್ಟು 136 138 ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ. ಅವ್ರು ಯಾರು ಜಮೀರ್ ಅಹಮದ್ ಖಾನ್ ಅವ್ರ ಹತ್ರ ಅಲ್ಲಿ ಯಾರೂ ಮುಖ್ಯಮಂತ್ರಿ ಹತ್ರ ಹೋಗಿ ಕೇಳಲಿಲ್ಲ. ಇವರು ನಮ್ಮ ಕರ್ನಾಟಕದ ಜನಸಂಖ್ಯೆ 14% ಏನಿದೆ, ನಾವು ಅಲ್ಪಸಂಖ್ಯಾತರು ಅಂತ ಏನಿದ್ದೀವಿ, ಅಲ್ಪಸಂಖ್ಯಾತರು ಅಂದರೆ ಇದರಲ್ಲಿ ಮುಸಲ್ಮಾನರು, ನಮಗೆ ಇಷ್ಟು ಜನಸಂಖ್ಯೆಯನ್ನು ಆಧಾರಿತವಾಗಿ ನಮಗೆ 60,000 ಕೋಟಿವರೆಗೂ ನಮಗೆ ಅನುದಾನ ಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಅಂತ ಕೇಳ್ತಾರೆ, ನಾವು 14% ಕರ್ನಾಟಕದಲ್ಲಿ ಮುಸ್ಲಿಮರಿದ್ದೇವೆ, ನಮಗೆ 60,000 ಕೋಟಿಯಷ್ಟು ಅನುದಾನವನ್ನು ಕೊಡಿ ಅಂತ ಕೇಳ್ತಾರೆ. ಹಾಗೆ ಮುಂದುವರಿತಾ ಹೋದಲ್ಲಿ ಇನ್ನು ಶಾದಿ ಭಾಗ್ಯದ ಇರ್ಬೋದು ಅಥವಾ ಮುಂದುವರಿದ ಗುತ್ತಿಗೆದಾರರ ಪರವಾಗಿ ಇರ್ಬೋದು, ಹಾಗೆ ಮುಂದುವರಿದ ಭಾಗಗಳಲ್ಲಿ ಎಲ್ಲರದ್ದು ಅವ್ರನ್ನೇ ಮುಸಲ್ಮಾನರನ್ನೇ ಲೀಡ್ ಮಾಡ್ತಾ ಹೋಗ್ತಾರೆ ವಿನಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇರೆ ಯಾವುದೇ ಸಮುದಾಯಕ್ಕೆ ಆಗಲಿ ಅವರು ಘೋಷಣೆ ಮಾಡಲೇ ಇಲ್ಲ. ಆ ರೀತಿ ಆ ಮಟ್ಟದಲ್ಲಿ ಘೋಷಣೆ ಮಾಡಿರ್ಬೋದು. ಸರ್, ಈಗ ವಿರೋಧ ಪಕ್ಷದವರಾಗಿರ್ಬೋದು, ಯಾರೇ ಆಗ್ಬೋದು, ಯಾರ ಹತ್ರನೇ ಕೇಳಿದರೆ ಹೇಳ್ತಾರೆ, ನಿನ್ನೆ ಬಜೆಟ್ ನೋಡೋದಾದರೆ ಹಲಾಲ್ ಬಜೆಟ್, ಮುಸ್ಲಿಮರ ಓಲೈಕೆ ಬಜೆಟ್ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ನೀವು? ಅವರು ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಮುಂಗಡ ಪತ್ರವನ್ನು ಎತ್ಕೊಂಬರ್ತಾರೆ. ಅವ್ರದ್ದೇ ಕೈಯಿಂದ ಯಾರು ಎತ್ಕೊಂಬರ್ಬೇಕಿತ್ತು, ಯಾರು ತೊಗೊಂಬರ್ಬೇಕಿತ್ತು, ನಮ್ಮ ಹಣಕಾಸು ಸಚಿವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ತೊಗೊಂಬರ್ಬೇಕಿತ್ತು. ಆದರೆ ಅವರು ತೊಗೊಂಬರಲಿಲ್ಲ. ನಮ್ಮ ಜಮೀರ್ ಖಾನ್ ಚಾಮರಾಜಪೇಟೆಯ ಅವರು ತೊಗೊಂಬಂದು ಹಿಡ್ಕೋಬೇಕಾದ್ರೆ ನಮಗೆ ಅರ್ಥವಾಗುತ್ತೆ ಇದು ಹಲಾಲ್ ಕಟ್ಟೋ ಅಥವಾ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ನಿರ್ಧಾರವಾಗಿರುತ್ತೆ. ಜಟ್ಕ ಕಟ್ಟು ಅನ್ನೋದು ಗೊತ್ತಾಗುತ್ತೆ. ಈಗಿನ ಮುಂದುವರೆದ ಭಾಗಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಅವರು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವ್ರವ್ರದ್ದು ಹೇಳಿದ್ದಕ್ಕೆ ಮುಂದುವರಿಸ್ತಾ ಹೋಗ್ತಾರೆ ವಿನ ಬೌದ್ಧರದ್ದು, ಇನ್ನು ಜೈನರದ್ದು ಏನು ಅಲ್ಪಸಂಖ್ಯಾತರು ಅವರಿಗೆ ಒಂದು ಇರುವೆಯಷ್ಟು ಕೊಟ್ಟಿಲ್ಲ. ಅವರು ಕೇಳ್ತಾರೆ, ಅವರಲ್ಲಿ ಮತ ಪೆಟ್ಟಿಗೆಗಳಿಲ್ಲ, ಅವರಲ್ಲಿ ಜನಸಂಖ್ಯೆ ಇಲ್ಲ. ಹಾಗಾಗಿ ಇವ್ರಿಗೆ ಓಲೈಕೆ ಬೇಕಾಗಿರೋದು ಮುಸಲ್ಮಾನರ ಓಲೈಕೆ ಬೇಕು ಜಾಸ್ತಿ. ಈಗ ಮುಸಲ್ಮಾನರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ ಇಟ್ಟಿದ್ದಾರೆ ಸರ್. ಇದರಲ್ಲಿ ಡಿಜೆಯಲ್ಲಿ ಕೆಜೆಯಲ್ಲಿ ಎಲ್ಲ ಬರ್ತದೆ. ಹೌದು ಸರ್. ಇವಾಗ ಅವರು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಬಡ್ಜೆಟ್ಟಲ್ಲಿ ನಾವು ವಿವರಣೆ ಕೊಡುವಂಥ ಏನಿಲ್ಲ. ಜೇಡಿ ಹಳ್ಳಿ ಇರ್ಬೋದು, ರಾಮನಗರದಲ್ಲಿ ಮುಸಲ್ಮಾನರ ಕೇರಿ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಏನಿದ್ದಾರೆ ಅವರು ಓಲೈಕೆ ಮಾಡೋಕ್ಕೋಸ್ಕರನೇ ಆ ಬಡ್ಜೆಟನ್ನು ಅನ್ನುವಾಗ ನಾವು ಹಲಾಲ್ ಕಟ್ಟು ಅಂತ ಏನು ಹೇಳ್ತೀವಿ ಅಂತ ಅವರು ಒತ್ಕೊಂಬಂದಿದ್ದೆ ಅವರೇ ಆದ ಮೇಲೆ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸರಳವಾಗಿ ಮದುವೆ ಆಗುವಂತಹ ಮುಸಲ್ಮಾನ ಜೋಡಿಗಳಿಗೆ 50,000 ಏನು ಹೇಳ್ತೀರಿ?
ಸರ್ ಈಗಿನ ಪರಿಸ್ಥಿತಿನಲ್ಲಿ ನೋಡಿದಾಗ ಅವರು ಕೊಟ್ಟಿದ್ದು ಬರೀ ಮುಸಲ್ಮಾನರಿಗೆ ಅಂತ ಹೇಳಿದ್ದಾರೆ. ನಾವು ಅದನ್ನೇ ಚರ್ಚೆಗೆ ಮಾಡ್ತಾ ಇರೋದು. ಅದರ ಭಾಗವಾಗಿರುವಂಥ ಗಂಡಸು ಆ ಮುಸ್ಲಿಂ ಯಾರು ಗಂಡಸಿದೆ ಅವರು ಒಬ್ಬರನ್ನೇ ಮದುವೆ ಆಗ್ತಾರೆ ಅಂತ ಸರಳವಾಗಿ ಅಂತ ಇಲ್ಲ. ಅವರು 3 ಆಗ್ಬೋದು 4 ಆಗ್ಬೋದು. ಈ ಥರ ಮದುವೆ ಆಗುವಾಗ ಅವರಿಗೂ ಪ್ರತಿಯೊಬ್ಬರಿಗೂ ಸರಳ ಮದುವೆ ಅಂತ ನೀವು ಘೋಷಣೆ ಮಾಡ್ಕೊತೀರಾ ಅನ್ನೋದೊಂದು ನಮ್ಮ ಪ್ರಶ್ನೆ ಯಕ್ಷ ಪ್ರಶ್ನೆ ಆಗಿದೆ. ಅಂದರೆ ಈಗ 50,000 ಸಿಗ್ತದೆ ಅಂತ ಹೇಳಿ 3 ಆಗ್ಬೋದು 4 ಆಗ್ಬೋದು, ಅದರಲ್ಲಿ ಸಂಶಯನೇ ಇಲ್ಲ. ಇವರು ಕೊಟ್ಟ ಉಡುಗೊರೆ ಆಗಿರುತ್ತೆ ಅಷ್ಟೇ. ಈಗ ನೋಡೋದಾದರೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೇ ವಕ್ಫ್ ಬೋರ್ಡನ್ನು ನಿಲ್ಲಿಸಬೇಕು. ವಕ್ಫ್ ಬೋರ್ಡಲ್ಲಿರುವಂಥ ಜಾಗಗಳು ನಮ್ಮ ದೇಶದ ಅತ್ಯಂತ ದೊಡ್ಡ 3ನೇ ಜಾಗ ಎಲ್ಲಿದೆ ಅಂತ ಹೇಳಿದರೆ ವಕ್ಫ್ ಬೋರ್ಡ್ ಅಂಡರಲ್ಲಿದೆ. ಈ ವಕ್ಫ್ ಬೋರ್ಡನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಎಲ್ಲ ಹೋರಾಟಗಳು ಪ್ರತಿಭಟನೆಗಳು ದಿನನಿತ್ಯ ನಡೀತಾ ಇದೆ. ಆದರೆ ಈಗ ನಿನ್ನೆ ಬಜೆಟಲ್ಲಿ ನೋಡೋದಾದರೆ ವಕ್ಫ್ ಬೋರ್ಡ್ ಆಗಿರ್ಬೋದು, ಕಬರಸ್ಥಾನಗಳಾಗಿರ್ಬೋದು, ಇದರ ರಕ್ಷಣೆಗೆ ಅಂತೇಳಿ 150 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಹೌದು ಸರ್, ಅದಕ್ಕೆ ನಾವು ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರವು ಏನು ಮಾಡ್ತಾಯಿದೆ ಅನ್ನೋದಕ್ಕೆ ಕೈಗನ್ನಡಿ. ನಮ್ಮಲ್ಲಿ 150 ಕೋಟಿನ ಮುಸಲ್ಮಾನ ಸಮುದಾಯದ ವಕ್ಫ್ ಬೋರ್ಡ್ ಸಮಿತಿಗೆ ಎತ್ತಿ ಇಟ್ಟಿರೋಂಥ ಬಡ್ಜೆಟ್ನಲ್ಲಿ ನಮ್ಮ ಮುಂಗಡ ಪತ್ರದಲ್ಲಿ ಎದ್ದು ಕಾಣ್ತಾ ಇದೆ. ಇವರು ನಮ್ಮನ್ನು ಹಿಂದುಳಿದ ಮತ್ತು ಹಿಂದೂ ಸಮಾಜವನ್ನು ಎಷ್ಟರ ಮಟ್ಟಿಗೆ ಕಡೆಗಣಿಸ್ತಾರೆ ಅನ್ನೋದರಲ್ಲಿ ನಾವು ಮತ್ತೊಂದು ಬೇರೆ ಉದಾಹರಣೆ ಕೊಡಬೇಕಾಗಿಲ್ಲ. ಹೀಗೆ ನಮ್ಮ ಸಿದ್ದರಾಮಯ್ಯನವರು ಹೀಗೆ ಮುಂದುವರಿದ 16ನೇ ಬಡ್ಜೆಟಲ್ಲಿ ಇಷ್ಟು ಬಂದಾರೆ. ನೆಕ್ಸ್ಟ್ ಬಡ್ಜೆಟ್ 17ನೇ ಬಡ್ಜೆಟಲ್ಲಿ ಇನ್ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾರೆ ನಮ್ಮ ಹಿಂದೂ ಸಮಾಜ ಮತ್ತೆ ನಮ್ಮ ಮುಸಲ್ಮಾನ ಸಮಾಜಕ್ಕೆ ಎಷ್ಟು ಮತ್ತೆ ಓಲೈಕೆ ಮಾಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುತ್ತೆ. ಈಗ ನೋಡೋದಾದರೆ ಮುಸ್ಲಿಂ ಮೌಲ್ಯಗಳಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಬಜೆಟಲ್ಲಿ. ಸರ್, ಮುಸ್ಲಿಮ್ಸ್ ಮೌಲ್ಯಗಳು ಅಂತಂದರೆ ಯಾರಿಗೆ ಎಷ್ಟು ಅರ್ಥವಾಗಿದೆ ಗೊತ್ತಿಲ್ಲ. ಮುಸ್ಲಿಮ್ಸ್ ಮೌಲ್ಯಗಳು ಅಂತಂದರೆ ಆ ಮಸೀದಿ ಅಂತ ಏನಿದೆ, ದೇವಾಲಯ, ನಾವು ನಮ್ಮ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಅವರ ದೇವಾಲಯಗಳು, ಮುಸ್ಲಿಂ ದೇವಾಲಯಗಳಲ್ಲಿ ಅವರು ಪ್ರಾರ್ಥನೆ ಮಾಡಿದಂಥ ಮೌಲ್ಯಗಳಿಗೆ 6,000 ಅಂತ ಮಾಡಿದ್ದಾರೆ. ಅದೇನೇ ಬಿಟ್ಟು ನಮ್ಮ ಅರ್ಚಕರು ಅಂತ ಇದ್ದಾರೆ, ಸಣ್ಣ ಸಣ್ಣ ಅರ್ಚಕರಿದ್ದಾರೆ, ಈ ಹಿಂದೂ ಸಮಾಜದಲ್ಲಿ ಪುರೋಹಿತರುಗಳಿದ್ದಾರೆ. ಅವ್ರ ಬಗ್ಗೆ ಅವರು ಕಾಳಜಿ ನೋಡಲೇ ಇಲ್ಲ. ಬರೀ ನಮ್ಮ ಅಲ್ಲಿ ತೆಗೆದುಕೊಂಡಾಗ ಈ ಬಡ್ಜೆಟ್ನಲ್ಲಿ ಮುಸಲ್ಮಾನರಿಗೆ ಬಿಟ್ಟು ಬೇರೆ ಯಾವ ಸಮುದಾಯಕ್ಕೂ ಅವರು ಪುರೋಹಿತರಿಗೆ ಆಗಲಿ ಅಥವಾ ಇನ್ನೊಂದು ಅರ್ಚಕರಿಗೆ ಆಗಲಿ ಅವರು ಮನ್ನಣೆ ಕೊಟ್ಟೇ ಇಲ್ಲ. ಹಾಗಾಗಿ ಅವರಿಗೆ 6,000 ಅಂತ ಘೋಷಣೆ ಮಾಡಿ ಆಗಿದೆ. ನಾವು ಇಲ್ಲಿ ಮಾಧ್ಯಮದ ಮುಂದೆ ನಾವು ಕೇಳುವಂತಾಗಿದೆ. ಇಂಥ ಪರಿಸ್ಥಿತಿ ನಮ್ಮ ಬಡ್ಜೆಟ್ನಲ್ಲಿ ಇದೆ. ಇವಾಗ ನಾನು ಪದೇ ಹೇಳೋಕ್ಕೆ ನಮ್ಮ ಸಿದ್ದರಾಮಯ್ಯನವರಿಗೆ ಬೇರೆ ನಮ್ಮ ಸಮುದಾಯಗಳು ಮುಖ್ಯಮಂತ್ರಿಯವರಿಗೆ ಕಾಣಿಸಿಲ್ಲ ಅನ್ಸೋ ಮಟ್ಟದಲ್ಲಿ ನಾನು ಮಾತಾಡಬೇಕಾಗುತ್ತೆ. ಯಾಕೆಂದರೆ ಬಡ್ಜೆಟ್ ಅವ್ರದ್ದು ಇದ್ದಿದ್ದೇನೆ ಪ್ರತಿಯೊಂದು ಹಂತದಲ್ಲೂ ಮುಸಲ್ಮಾನರಿಗೇನೋ ಒಂದು ಪ್ರತ್ಯೇಕವಾದ ಒಂದು ವಾದ ಇತ್ತೆ ವಿನಃ ಅದರಲ್ಲಿ ಬೇರೆ ವಾದಗಳೇ ಇರಲಿಲ್ಲ. ಅವರು ಬಡ್ಜೆಟ್ಟಿನಿಂದ ತೆಗೆದು ನಮ್ಮ ವಕ್ಫ್ ಬೋರ್ಡ್ ಇರ್ಬೋದು, ಮೌಲ್ಯಗಳಿಗಿರ್ಬೋದು, ಹಾಗೆಯೇ ಮುಂದುವರೆದ ಮದ್ರಾಸಾಗಳಿಗೆ ಅದರಲ್ಲಿರ್ಬೋದು, ಅಥವಾ ಈ ಥರ ಸಣ್ಣ ಶಿಕ್ಷಣ ತರಬೇತಿ ಶಿಕ್ಷಣದಲ್ಲಿರ್ಬೋದು, ಇವರು ಎತ್ತಿ ತೆಗೆದು ಎಣಿಸಿದ್ದೇನೆ ನಮ್ಮ ಬಡ್ಜೆಟ್ನಲ್ಲಿ ಮುಸಲ್ಮಾನ ಇವರಿಗೆ ಪಂಗಡಕ್ಕೆ. ಈಗ ನೋಡೋದಾದರೆ ಎಲ್ಲರೂ ಹೇಳ್ತಿದ್ರು ಸಿದ್ದರಾಮಯ್ಯ ಅವರು 3 ಗಂಟೆ ಸುದೀರ್ಘವಾಗಿ ತಮ್ಮ ಬಜೆಟನ್ನು ಮಂಡನೆ ಮಾಡಿದರು ಅಂತೇಳಿ. 3 ಗಂಟೆಯಲ್ಲಿ 2 ಗಂಟೆ ಮುಸ್ಲಿಮರಿಗೆ ಅಂತೇಳಿ ಮೀಸಲಿಟ್ಟಿದ್ರು. ಹೌದು, ಇದು ಕಡಾಖಂಡಿತವಾಗಿ ಹೇಳುವಂಥ ಪ್ರಶ್ನೆ, ಕಡಾಖಂಡಿತವಾಗಿ ನಾವು ಉಚ್ಚರಿಸುವಂಥ ಪ್ರಶ್ನೆನೇ ಆಗಿಬಿಟ್ಟಿದೆ. ಯಾಕೆಂದರೆ ಅದರಲ್ಲಿ ಬಡ್ಜೆಟ್ಟಿನ ಒಂದು ಮಟ್ಟವನ್ನು ನೋಡ್ತಾ ಹೋದಾಗ ಎಲ್ಲಿಂದ ವಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೂ ಸಹ ನಮ್ಮ ಮನಮೋಹನ್ ಸಿಂಗ್ನ ಹೆಸರನ್ನ ಉಚ್ಚಾರಣೆ ಮಾಡಿದರು. ಅದು ಯಾವ ಮಟ್ಟಿಗೆ ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ಸಾಹಿತಿಗಳಿದ್ದಾರೆ, ಎಷ್ಟೋ ಜನ ಸಾಹಿತಿಗಳಿದ್ದಾರೆ. ಅದನ್ನು ನಮ್ಮ ವಿವಿನ ಸಾಹಿತಿಗಳ ಹೆಸರಿನಲ್ಲೇ ಇಡ್ಬೋದು. ಯಾಕೆಂದರೆ ಅವರು ನಮ್ಮ ಪ್ರಧಾನಮಂತ್ರಿ ಆಗಿದ್ದರು ಮನಮೋಹನ್ ಸಿಂಗು. ಅಂಥದ್ರಲ್ಲಿ ಅವರಿಗೆ ವಿವಿಗಳನ್ನ ಎಲ್ಲಿ ಬೇಕಾದರೂ ಹೆಸರನ್ನು ನಾಮಕರಣ ಮಾಡ್ಬೋದು. ಆದರೆ ನಮ್ಮ ಕರ್ನಾಟಕದ ವಿವಿಗೆ, ನಮ್ಮ ಕರ್ನಾಟಕದ ಬೆಂಗಳೂರು ವಿವಿಗೆ, ನಮ್ಮ ಕರ್ನಾಟಕದ ಜನತೆಗೆ ಇಲ್ಲದ ಪ್ರಾಮುಖ್ಯತೆ ಇನ್ನು ಬೇರೆ ಪ್ರಧಾನಮಂತ್ರಿನ ಉದ್ದೇಶದಲ್ಲಿ ನಾನು ಘೋಷಣೆ ಮಾಡ್ತಾಯಿಲ್ಲ ಅನ್ನೋ ಮಟ್ಟದಲ್ಲಿ ಅವರು ಮಾತಾಡಿದರು. ನಮ್ಮ ಸಾಹಿತಿಗಳು ಇಲ್ಲಿ ದ ರಾ ಬೇಂದ್ರೆ ಇರ್ಬೋದು, ಕುವೆಂಪು ಇರ್ಬೋದು, ಅವ್ರ ಹೆಸರುಗಳನ್ನ ಇಡ್ರಿ. ಕುವೆಂಪು ವಿಶ್ವವಿದ್ಯಾಲಯ ಅಂತ ಇಡ್ರಿ, ಬೇಡ ಅನ್ನತ್ತೇನು? ದ ರಾ ಬೇಂದ್ರೆ ವಿಶ್ವವಿದ್ಯಾಲಯ ಇಡ್ರಿ, ಬರಗೂರು ರಾಮಚಂದ್ರಪ್ಪ ವಿಶ್ವವಿದ್ಯಾಲಯ ಇಡ್ರಿ, ಬೇಡ ಅನ್ನಲ್ಲ. ನೀವು ಬೆಂಗಳೂರು ವಿಶ್ವವಿದ್ಯಾಲಯ ಇದೆಯಲ್ಲ ಬಿಡಿ, ಯಾಕೆ ಮತ್ತೆ ಮರುನಾಮಕರಣ ಮಾಡ್ತೀರಾ? ಈಗ ಒಂದು ಕಡೆ ನೋಡೋದಾದರೆ
ಬಜೆಟಲ್ಲಿ ಇಷ್ಟು ಪರ್ಸೆಂಟ್ ಅಂತೇಳಿ ಮುಸ್ಲಿಮರ ಓಲೈಕೆ ಅಂತೇಳಿ ವಿರೋಧ ಪಕ್ಷದವರಾಗಿರ್ಬೋದು ಎಲ್ಲರೂ ಹೇಳ್ತಿದ್ದಾರೆ. ಈಗ ಇನ್ನೊಂದು ಕಡೆ ನೋಡೋದಾದರೆ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾಗೆ ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಗೆ 1800 ಕೋಟಿ ಇಟ್ಟಿದ್ದಾರೆ. ಏನು ಹೇಳ್ತೀರಿ? ಸರ್, ನಾನು ಒಬ್ಬ ಚಾಲಕನಾಗಿ ಡೈಲಿ ಚಾಲಕನಾಗಿರ್ತೀನಿ. ನಾನು ಚಾಲಕನಾಗಿ ಇರಬೇಕಾದ್ರೆ ನಾನು ಪ್ರತಿಯೊಂದು ಮೇಲು ಸೇತುವೆ ಆಗ್ಬೋದು ಅಥವಾ ಕೆಳ ರಸ್ತೆಗಳಾಗಿರ್ಬೋದು, ನಾನು ಹೋಗುವಾಗ ಎಷ್ಟು ಜಿಗುಪ್ಸೆ ಆಗುತ್ತಂದರೆ, ಈ ರೋಡಲ್ಲಿ ನಾವು ಹೋದರೆ ಎಷ್ಟರ ಮಟ್ಟಿಗೆ ಸೇಫ್ಟಿ ನಾವು ಮಟ್ಟದಲ್ಲಿ ನಾವು ಹೋಗಬೇಕಾಗತ್ತೆ. ನಾವು ತಲುಪುವ ಜಾಗ ನಾವು ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದು ನಮಗೆ ಆಶ್ಚರ್ಯವಾಗುತ್ತೆ. ಅರ್ಧ ಗಂಟೆ ಹೋಗುವಂಥ ಸಮಯ 1.5 ಅವರ್ 2 ಅವರ್ ತೊಗೊಳ್ತಾ ಇದೆ. ಈಗಿನ ಚರಂಡಿ ಹೇಗಾಗಿದೆ, ರಸ್ತೆಗಳು ಚರಂಡಿ ಮಟ್ಟದಲ್ಲಿದ್ದಾವೆ, ಗುಂಡಿ ಪೋಟರಿಗಳು ಆಗಿಬಿಟ್ಟಿದೆ. ಅದು ಅಭಿವೃದ್ಧೀಕರಣ ಮಾಡಿಬಿಟ್ಟು ರಿಪೇರಿ ಗುಂಡಿ ಮುಚ್ಚುವ ಕೆಲಸ ಅಂತ ಹೇಳ್ತಾರೆ. ಗುಂಡಿ ಮುಚ್ಚಿದ್ರ ತಕ್ಷಣ ಅದು ಮಳೆ ಬಂದ ತಕ್ಷಣ ಮತ್ತೆ ಇನ್ನೊಂದು ಭಾಗದಲ್ಲಿ ಗುಂಡಿ ಬೀಳುತ್ತೆ. ಅದು ಆಗಬಾರ್ದು. ಪುನರ್ನಿರ್ಮಾಣವಾಗಬೇಕು, ರಸ್ತೆಗಳು ಪುನರ್ನಿರ್ಮಾಣವಾಗಬೇಕು. ಪುನರ್ನಿರ್ಮಾಣ ಅಂತಂದರೆ ಕ್ವಾಲಿಟಿಯಾಗಿ ಅದರ ಗುಣಮಟ್ಟ ನೆಟ್ಟಗೆ ಇರಬೇಕು. ಆ ಥರ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕೆ ವಿನಃ ಇವರು ಗುಂಡಿ ಮುಚ್ಚೋ ಕೆಲಸ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ಅವರ ಗುಂಡಿಗಳಿಗೆ ಮುಚ್ಕೊಂಡಂಗೆ, ದುಡ್ಡು ತೊಗೊಂಡೋಗಿ ಅವ್ರ ಗುಂಡಿಗೆ ಹಾಕ್ಕೊಂಡಂಗೆ. ಮುಖ್ಯ ಯಾರು ಅಧಿಕಾರಶಾಹಿಗಳಾಗಿರ್ತಾರೆ ಅವ್ರ ಗುಂಡಿಗಳಿಗೆ ಹಾಕೊಂಡಂಗೆ ಹಣನ. ಅದು ಈಗ ನೋಡೋದಾದ್ರೆ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಇತ್ತೀಚೆಗೆ ಬಂದದಲ್ಲ, ಅಂದರೆ ನಿನ್ನೆ ಮೊನ್ನೆ ಬಜೆಟಲ್ಲಿ ಬಂದಂಥದ್ದಲ್ಲ. ನಿನ್ನೆ ಬಜೆಟಲ್ಲಿ 1800 ಕೋಟಿ ಇಟ್ಟಿದ್ದಾರೆ. ಇದರ ಮೊದಲು ಕೂಡ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇಷ್ಟು ಅಂದರೆ ಈಗ 2 ವರ್ಷದಲ್ಲಿ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನು ಕೆಲಸ ಎಲ್ಲ ಆಗಿದೆ ನೀವು ನೋಡಿದಾಗೆ? ಸರ್, ನಾನು ಇತ್ತೀಚಿನ ದಿನಗಳದಲ್ಲಿ ನಾನು ಹೇಳೋದಲ್ಲ, ಎಸ್.ಎಂ. ಕೃಷ್ಣ ಅವರು ಕಲ್ಪನೆಯೂ ಆಗಿತ್ತು, ಸಿಂಗಾಪುರ್ ಮಾಡಬೇಕು ನಮ್ಮ ಬೆಂಗಳೂರನ್ನ ಅಂತ, ಸಿಲಿಕಾನ್ ಸಿಟಿ ಮಾಡಬೇಕು ಅಂತ ನಮ್ಮ ಕಲ್ಪನೆ ಆಗಿತ್ತು ಅಂತಲ್ಲ ಅವತ್ತಿನ ಆಗಿನ ನಮ್ಮ ಏನು ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ಕನಸುಗಳಾಗಿತ್ತು. ಆದರೆ ಇವ್ರದ್ದು ಏನು ಸಪ್ರೇಟ್ ಸಿದ್ದರಾಮಯ್ಯನವ್ರದ್ದು 2ನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಏನು ಅಂತ ಏಳಿಗೆ ಆಗಿಲ್ಲ, ಎಂಥ ಮುಂಚೂಣಿಯಲ್ಲಿ ಕಾರ್ಯಗಳು ಆಗಿಲ್ಲ. ಸರ್, ಗ್ಯಾರಂಟಿ ಯೋಜನೆ ಒಂದೇ ಅಭಿವೃದ್ಧಿಯ? ಈಗ ಅದು ಗ್ಯಾರಂಟಿ ಅನ್ನೋದು ನನಗೆ ನಮ್ಮ ಮನೆಯವರು ಗೃಹಿಣಿ, ಆ ಗೃಹಿಣಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ರು. ನವಂಬರಲ್ಲಿ ದೀಪಾವಳಿನಲ್ಲಿ ಕೊಟ್ಟ ಹಣ ಇಲ್ಲಿಂದ ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ನಾಯ ಪೈಸೆ ಬಂದಿಲ್ಲ. ಇವರು ಗ್ಯಾರಂಟಿನದು ಕೊಡೋ ಗ್ಯಾರಂಟಿನದಷ್ಟೇ, ಹೇಳೋ ಗ್ಯಾರಂಟಿನದಷ್ಟೇ, ತಲುಪುವ ಹಾಗೆ ಮಟ್ಟದಲ್ಲಿ ಯಾವುದೂ ಕಾರ್ಯಗಳು ರೂಪವಾಗಿಲ್ಲ. ಇವರು ಬಾಯಲ್ಲಿ ಹೇಳೋದಕ್ಕೆ ಮಾತ್ರ ರೂಪಿತವಾಗಿವೆ, ಯಾವುದೇ ಕಾರಣಕ್ಕೂ ಅವರು ಕಾರ್ಯಗತವಾಗಿ ಮಾಡಿಲ್ಲ. ನವಂಬರ್ ಅಥವಾ ಡಿಸೆಂಬರಲ್ಲಿ ಅವ್ರದ್ದು ಎಲ್ಲ ತೆಗೆದು ನೋಡಲಿ, ನಮ್ಮ ಖಾತೆನೇ ತೆಗೆದು ನೋಡಲಿ, ಬಂದು ತೋರಿಸ್ಬಿಡ್ತೀನಿ ಖುದ್ದು ಎಲ್ಲಿವರೆಗೂ ಬಂದಿದೆ ಅಂತ ಅವ್ರು ಹೇಳಿಬಿಡಲಿ. ಗ್ಯಾರಂಟಿ ಏನಕ್ಕೆ ಅಂತ ಮಾಡಬೇಕಾಯ್ತು? ಈ ಶೋಕಿಗ ಮಾಡಬೇಕಾಯ್ತಾ ಗ್ಯಾರಂಟಿ ಅಂತ? ಇವರು ಉದ್ಧಾರಕ್ಕೆ ಇವರು ಹಣ ತೆಗೆದಿಟ್ಕೊಳೋದಕ್ಕೆ ಬಿಟ್ಟು ಸುಮ್ಮನೆ ಗ್ಯಾರಂಟಿಗಳನ್ನ ಕೊಟ್ಟುಬಿಟ್ಟು ಜನಗಳನ್ನ ಮಂಗನ ಮಾಡಿಬಿಟ್ಟಿದ್ದಾರೆ. ಏನು ಹೇಳ್ತೀರಿ ಕೊನೆಯದಾಗಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮತ್ತು ಬಜೆಟ್ಗೆ? ಜನಗಳು ಮಂಗನ ಮಾಡಿ ಸರ್ಕಾರ ನಡೆಸುವಂಥ ಸ್ಥಿತಿ ಬಂದಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.